ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವೀಗ ಮ್ಯಾಟ್ರಿಕ್ಸ್ ಚಾಪ್ಟರ್ನ ಓದಿದ್ದೀವಿ. ಈಗ ಏನು ಮಾಡೋಣ ಅಂತಂದ್ರೆ ಸಿಲೆಬಸ್ ಅಲ್ಲಿ ಹೇಳಿದ್ದನ್ನ ಕರೆಕ್ಟಾಗಿ ಮಾಡಿದೀವೋ ಇಲ್ಲ ಅಂತೇಳಿ ಸಿಲೆಬಸ್ ರಿವ್ಯೂ ಮಾಡೋಣ. ನಾವು 1ನೇ ವಿಡಿಯೋದಲ್ಲಿ ಇದನ್ನ ಓದಿದ್ವಿ. ಇದರಲ್ಲಿ ನಿಮಗೆ ಡೆಫಿನಿಷನ್ಸ್ ಅನ್ನ ನೋಡ್ಕೊಂಡ್ವಿ. ಆಮೇಲೆ ಡೆಫಿನಿಷನ್ ಅದರದ್ದು ರೋ ಅಂದ್ರೆ ಯಾವುವು, ಕಾಲಮ್ ಅಂದ್ರೆ ಏನು, ಮತ್ತೆ ಮತ್ತೆ ಅವುಗಳದ್ದು ಅರೇಂಜ್ಮೆಂಟ್ ಹೆಂಗಿರ್ತದ, ಎಲಿಮೆಂಟ್ಸ್ ಅಂದ್ರೆ ಏನು, ಆ ಎಲಿಮೆಂಟ್ಸ್ ಪೊಸಿಷನ್ ಹೆಂಗಿರ್ತದ ನೋಡ್ಕೊಂಡ್ವಿ. ನೆಕ್ಸ್ಟ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ನೋಡ್ಕೊಂಡ್ವಿ. ಆರ್ಡರ್ ಅಂತಂದ್ರೆ ಎಂ ಕ್ರಾಸ್ ಎನ್ ಅಂತಾರ. ಫಸ್ಟ್ ಯಾವಾಗಲೂ ರೋಸ್ ಬರಿಬೇಕು, ಆಮೇಲೆ ಕಾಲಮ್ಸ್ ಬರಿಬೇಕು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಈ ಆರ್ಡರ್ಗಳನ್ನ ಯೂಸ್ ಮಾಡಿಕೊಂಡು ಒಂದೊಂದು ಎಲಿಮೆಂಟ್ಸ್ ಗಳನ್ನು ಕೂಡ ಡಿಸೈನ್ ಮಾಡ್ಬೋದು ನೀವು. ಅದಕ್ಕೆ ಏನಂತಾರೆ ಕ್ರಿಯೇಷನ್ ಆಫ್ ದ ಮ್ಯಾಟ್ರಿಕ್ಸ್. ಎ ಐ ಜೆ ಹೆಂಗಿರ್ಬೋದು ಅಂತಂದ್ರೆ ಜೆ ಏನದು I+2J ಅಂತೇಳಿ ಅಥವಾ ಯಾವುದೋ ಒಂದು ಫ್ಯಾಷನ್ ಒಳಗ ನೀವು ಆ ಎಲಿಮೆಂಟ್ಸ್ ಗಳನ್ನ ಡಿರೈವ್ ಮಾಡ್ಬೋದು. ಅದನ್ನ ನಾವು ಕಲ್ತ್ಕೊಂಡ್ವಿ. ನೆಕ್ಸ್ಟ್ ನಾವು ಮ್ಯಾಟ್ರಿಕ್ಸ್ ಅನ್ನ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ರಿಯಲ್ ಮ್ಯಾಟ್ರಿಕ್ಸು, ಇಮ್ಯಾಜಿನರಿ ಮ್ಯಾಟ್ರಿಕ್ಸು, ಮತ್ತೆ ಈ ರಿಯಲ್ ಮ್ಯಾಟ್ರಿಕ್ಸ್ ಒಳಗಡೆ ನೀವು ಬಹಳ ಕಲ್ತ್ರಿ. ಕಾಲಮ್ ಮ್ಯಾಟ್ರಿಕ್ಸು, ರೋ ಮ್ಯಾಟ್ರಿಕ್ಸು, ನೆಕ್ಸ್ಟ್ ನಲ್ ಮ್ಯಾಟ್ರಿಕ್ಸು, ಸ್ಕ್ವೇರ್ ಮ್ಯಾಟ್ರಿಕ್ಸು, ಆಮೇಲೆ ಸಿಮೆಟ್ರಿಕ್ ಸ್ಕ್ವೇರ್ ಮ್ಯಾಟ್ರಿಕ್ಸು, ಅದಾದ್ಮೇಲೆ ಸ್ಕ್ವೇರ್ ಆದ್ಮೇಲೆ ಇದರಲ್ಲಿ ಡಯಾಗೋನಲ್ ಮ್ಯಾಟ್ರಿಕ್ಸು, ಸ್ಕೇಲಾರ್ ಮ್ಯಾಟ್ರಿಕ್ಸು, ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇವಿಷ್ಟು ಮ್ಯಾಟ್ರಿಕ್ಸ್ ಅದು. ಇದಾದ್ಮೇಲೆ ಬೈ ಸೀಯಿಂಗ್ ದ ಅರೇಂಜ್ಮೆಂಟ್ ಆಫ್ ದ ಎಲಿಮೆಂಟ್ಸ್ ನೀವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗಳನ್ನ ನೋಡ್ಕೊಂಡ್ವಿ. ಅದಾದ್ಮೇಲೆ ಇನ್ನೂ ಕೆಲವು ಮ್ಯಾಟ್ರಿಕ್ಸ್ ಬೈ ಸೀಯಿಂಗ್ ದರ್ ಫಂಕ್ಷನ್ಸ್, ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸು, ನಲ್ ಪೊಟೆಂಟ್ ಮ್ಯಾಟ್ರಿಕ್ಸು, ಇನ್ವಲ್ಯೂಟರಿ ಮ್ಯಾಟ್ರಿಕ್ಸು ಅಂತೇಳಿ ನೋಡ್ಕೊಂಡ್ವಿ. ಅರ್ಥಾಯ್ತಾ? ಈ ರೀತಿ ಬಹಳಷ್ಟು ಅದಾವ ಮ್ಯಾಟ್ರಿಕ್ಸ್ಗಳು. ಎಲ್ಲದರದ್ದು ಡೆಫಿನಿಷನ್ಸ್ ಗಳನ್ನ ಸರಿಯಾಗಿ ನೋಡ್ಕೊಂಡು ಇಟ್ಕೊಂಡ್ರೆ ಸಾಕಾಗ್ತದೆ. ಇದು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಈಕ್ವಾಲಿಟಿ ಆಫ್ ದ ಮ್ಯಾಟ್ರಿಕ್ಸ್. ಎರಡು ಮ್ಯಾಟ್ರಿಕ್ಸ್ ಅನ್ನ ನೀವು ಈಕ್ವಲ್ ಮಾಡ್ಬೇಕಿತ್ತಂದ್ರೆ ಕಂಡೀಷನ್ಸ್ ಏನಿರಬೇಕು? ಎರಡರದ್ದು ಆರ್ಡರ್ ಸೇಮ್ ಇರ್ಬೇಕಂತ ಹೇಳಿ. ಇದು ಎಂ ಕ್ರಾಸ್ ಎನ್ ಇದ್ರೆ ಅದು ಈಕ್ವಲ್ ಮಾಡ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇರಬೇಕು. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಎಲಿಮೆಂಟು ಅದರ ಪೊಸಿಷನ್ಸು ಮತ್ತು ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಮತ್ತು ಅದರ ಪೊಸಿಷನ್ಸ್ಗಳು ಸೇಮ್ ಇರಬೇಕು. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡಬೇಕಿತ್ತು ಅಂದ್ರೆ ಜಸ್ಟ್ ಏನಿದೆ ಎಲ್ಲಾ ರೋಗಳನ್ನ ಅಲ್ಲಿ ಕಾಲಮ್ಸ್ ಆಗಿ ಬರೀರಿ, ಇಲ್ಲಿ ಇರ್ತಕ್ಕಂಥ ರೋಗಳನ್ನ ಕಾಲಮ್ಸ್ ಆಗಿ ಮಾಡ್ಕೊಂಡ್ಬಿಟ್ರ ಅದು ಟ್ರಾನ್ಸ್ಪೋಸ್ ಆಗ್ತದ. ಕಂಡೀಷನ್ ಟು ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಅಂದ್ರೆ ಫಸ್ಟ್ ಆರ್ಡರ್ ಸೇಮ್ ಇರಬೇಕು. ಅದಾದ್ಮೇಲೆ ನೀವು ಆ ಪ್ಲಸ್ ಮೈನಸ್ ಅನ್ನು ಜಸ್ಟ್ ಆಪರೇಟ್ ಮಾಡ್ತಾ ಹೋಗೋದು. ಮಲ್ಟಿಪ್ಲಿಕೇಶನ್ ನಲ್ಲಿ ಫಸ್ಟ್ ಕಂಡೀಷನ್ ಏನಂತಂದ್ರೆ ಅದು ಎ ಎಂ ಕ್ರಾಸ್ ಎನ್ ಇತ್ತು ಅಂದ್ರೆ ಬಿ ಅಂತಕ್ಕಂಥದ್ದು ಎನ್ ಕ್ರಾಸ್ ಪಿ ಇರ್ಬೇಕಂದ್ರೆ ಇದು ಸೇಮ್ ಇರಬೇಕು ಅಂದ್ರೆ ಮಾತ್ರ ಮಲ್ಟಿಪ್ಲಿಕೇಶನ್ ಸಾಧ್ಯ. ಇವೆರಡು ಸೇಮ್ ಇದ್ದಾಗ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಎಂ ಕ್ರಾಸ್ ಪಿ ಇರ್ತದ ಅಂತೇಳಿ ಕಲ್ತ್ಕೊಂಡ್ವಿ. ಇದಾದ್ಮೇಲೆ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಶುರು ಆಗ್ತದ. ಇವನ್ನೆಲ್ಲ ಫಸ್ಟ್ ಬ್ಲಾಂಕ್ ಬರ್ಕೊಂಡ್ ಬಿಡ್ರಿ ಇಲ್ಲಿ 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 ಅಂತೇಳಿ. ಆಮೇಲೆ ಒಂದೊಂದ ನಾವು ಹೇಳಿದ ರೂಲ್ಸ್ ಪ್ರಕಾರ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರ್ತದೆ. ಇಷ್ಟು ಇರ್ತದ. ಮಲ್ಟಿಪ್ಲಿಕೇಶನ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಒಂದು ದೊಡ್ಡ ಮಲ್ಟಿಪ್ಲಿಕೇಶನ್ ಕೊಡಂಗಿಲ್ಲ ನಿಮಗೆ ಎಕ್ಸಾಮ್ನಾಗ. ಒಂದು ಎಲಿಮೆಂಟ್ ಎರಡು ಎಲಿಮೆಂಟ್ ಇರ್ತವೆ ಅಂದ್ರೆ ಕೇಳ್ಬೋದು. ನೀವು ಪ್ರಾಕ್ಟೀಸ್ ಕ್ವಶನ್ಸ್ ಗಳನ್ನ ಕಳಿಸ್ತೀನಿ, ಅವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ನಿಮಗೆ ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.